ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಬಗ್ಗೆ ಇವತ್ತು ತಮಗೆ ಮಾಹಿತಿಯನ್ನು ನೀಡಲಿ ಕರೆದಿದ್ದೀವಿ. ತಮಗೆಲ್ಲರಿಗೂ ಸ್ವಾಗತ. ಕಳೆದ 2 ತಿಂಗಳಲ್ಲಿ ನಾವು ಹಲವಾರು ಕಳ್ಳತನ ಪ್ರಕರಣ ಇರ್ಬೋದು, ರಾಬರಿ ಇರ್ಬೋದು, ಡಕಾಯಿತಿ ಇರ್ಬೋದು, ಹೀಗೆ ಅನೇಕ ರೀತಿಯ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರತಿಯೊಂದು ಠಾಣೆಯಲ್ಲಿ 4 ಅಥವಾ 5 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ. ಸೊ ಹಿಂದೆ ಏನು ಕೇಸ್ಗಳು ದಾಖಲಾಗಿದ್ವು 2024 ಇರ್ಬೋದು, 25ರಲ್ಲಿ ಇರ್ಬೋದು, ಆ ಎಲ್ಲ ಕೇಸ್ಗಳನ್ನು ಪತ್ತೆ ಮಾಡಲಿಕ್ಕೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತು PSI ರವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿದಂತೆ ಆ ಎಲ್ಲ ತಂಡಗಳು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಸುಮಾರು 30 ಲಕ್ಷದಷ್ಟು ಮೌಲ್ಯದ ಮಾಲುಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ಒಟ್ಟು 1 ಪ್ರಕರಣ ಡಕಾಯಿತಿ ಕೇಸಿಗೆ ಸೇರಿದ್ದು, 2 ರಾಬರಿ ಕೇಸ್ಗಳು, 7 ಮನೆಗಳ್ಳತನ ಪ್ರಕರಣ, 5 ವಾಹನಗಳ್ಳತನ, 8 ಇತರೆ ಸಾಮಾನ್ಯ ಕಳ್ಳತನ, 1 ಜಾನುವಾರು ಕಳ್ಳತನ ಪ್ರಕರಣ. ಹೀಗೆ ಇಷ್ಟು ಪ್ರಕರಣಗಳು ಸೇರಿ ಸುಮಾರು 29,97,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖ ಪ್ರಕರಣ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 12/2/2026 ರಾತ್ರಿ 10 ಗಂಟೆ ಸಮಯದಲ್ಲಿ ಅಲ್ಲಿ ಗದ್ದಿಗೆ ರಸ್ತೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ 2 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 5 ಜನ ಆರೋಪಿತರು ಏಕಾಏಕಿ ನುಗ್ಗಿ ಅವನಿಗೆ ಚಾಕು ತೋರಿಸಿ ಹೆದರಿಸಿ ಆತನಿಂದ 15,300 ರೂಪಾಯಿದಷ್ಟು ಹಣವನ್ನು ದೋಚಿಕೊಂಡು ಹೋಗಿದ್ದರು. ಆ ಒಂದು ಪ್ರಕರಣವನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣ ಪತ್ತೆ ಮಾಡಲಿಕ್ಕೆ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಾಗ ನಮಗೆ ಮುಖ್ಯವಾಗಿ ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ಒಂದು ಪ್ರಮುಖ ಸಾಕ್ಷಿಯನ್ನು ಆಧರಿಸಿ ನೋಡಿದಾಗ 5 ಜನ ಆರೋಪಿತರು ಒಂದು ಸ್ಕೋಡಾ ಕಾರಿನಲ್ಲಿ ಬಂದು ಈ ಒಂದು ಕೃತ್ಯ ಎಸಗಿರುವುದು ಕಂಡು ಬಂತು. ಆ ಒಂದು ಸುಳಿವನ್ನು ಆಧರಿಸಿ ಹಲವಾರು ಕಡೆಗಳಲ್ಲಿ ನಾವು ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಲಾಗಿ, ಸೊ ಇದರಲ್ಲಿ ಒಬ್ಬ ಲಕ್ಷ್ಮಣ್ ಅಂಥೇಳಿ ಮಂಡ್ಯ ಮೂಲದವನು, ಈತ ಪ್ರಮುಖ ಆರೋಪಿ ಅಂತೇಳಿ ನಮಗೆ ಗೊತ್ತಾಯಿತು. ಈತನನ್ನು ನಾವು ದಿನಾಂಕ 6/3/2026 ದಸ್ತಗಿರಿ ಮಾಡಿ ಆತನ ತನಿಖೆಗೆ ಒಳಪಡಿಸಿದಾಗ ಆತ ಕೃತ್ಯಕ್ಕೆ ಒಪ್ಪಿಕೊಂಡು ಆತನ ಜೊತೆ ಹಾಸನ ಮೂಲದ ಕಿರಣ, ಹುಣಸೂರು ತಾಲೂಕಿನ ಕಿರ್ಜಾಜಿ ಗ್ರಾಮದ ಉಮೇಶ್ ಅಂತೇಳಿ ಮತ್ತು ಚನ್ನಪಟ್ಟಣ ಮೂಲದ ರಕ್ಷಿತ್ ಮತ್ತು ಜಯಂತ್ ಅಂತೇಳಿ ಈ 5 ಜನ ಸೇರಿ ಈ ಒಂದು ಡಕಾಯಿತಿ ಕೃತ್ಯವನ್ನು ಎಸಗಿರುವುದು ತನಿಖೆಯಲ್ಲಿ ಕಂಡುಬಂತು. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಈ ಎಲ್ಲ ಆರೋಪಿತರು ಬೇರೆ ಬೇರೆ ಜಿಲ್ಲೆಯವರಾದರೂ ಸಹಿತ ಮಂಡ್ಯದಲ್ಲಿ ಒಂದು ಜೈಲಿನಲ್ಲಿ ಇವರೆಲ್ಲರೂ ಪರಿಚಯ ಆಗ್ತಾರೆ. ಆ ಜೈಲಿನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ಬರು ಕೆಲವೊಬ್ಬರು ರಾಬರಿ ಪ್ರಕರಣದಲ್ಲಿ ಭಾಗಿಯಾದವರು, ಒಬ್ಬನು ಮರ್ಡರ್ ಕೇಸ್ನಲ್ಲಿದ್ದವನು, ಇನ್ನೊಬ್ಬನು ಪೋಕ್ಸೋ ಪ್ರಕರಣದಲ್ಲಿದ್ದವರು. ಇವರೆಲ್ಲ ಸೇರಿಕೊಂಡು ಜೈಲಿನಲ್ಲಿ ಪರಿಚಯ ಆಗಿ ಅಲ್ಲಿ ಒಂದು ಕೃತ್ಯ ಎಸಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಜೈಲಿನಿಂದ ಹೊರಗೆ ಬಂದ ಮೇಲೆ ಈ ಒಂದು ಕೃತ್ಯ ಎಸಗಿದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ಇನ್ನು ಈ ಉಳಿದ 2 ಆರೋಪಿತರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಓಲಾ ಕಾರನ್ನು ಬುಕ್ ಮಾಡಿಕೊಂಡು ಆ ಕಾರಿನಲ್ಲಿ ಹೋಗ್ತಾ ಇರುವಾಗ ಆ ಚಾಕು ತೋರಿಸಿ ಆ ಒಂದು ಚಾಲಕನಿಗೆ ಚಾಕು ತೋರಿಸಿ ಆತನಿಂದ ದುಡ್ಡನ್ನು ದೋಚ್ಕೊಂಡು ಹೋಗಿದ ಬಗ್ಗೆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ 2 ಸಹಿತ ಈಗಾಗಲೇ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಎಲ್ಲ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಇನ್ನೊಂದು ಪ್ರಮುಖ ಪ್ರಕರಣ ಬೈಲುಕುಪ್ಪ ಠಾಣಾ ವ್ಯಾಪ್ತಿಯ ಬೈಲುಕುಪ್ಪ ಹತ್ತಿರ ಒಬ್ಬರು ನೇಪಾಳಿ ಸೂರಜ್ ಜೋಗಿ ಅಂತೇಳಿ ಈತ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ 2 ಆರೋಪಿತರು ಬಂದು ಆತನಿಗೆ ಹೆದರಿಸಿ
ಆತನ ಕಡೆಯಿಂದ 5,000 ರೂಪಾಯಿ ದುಡ್ಡು ಮತ್ತು ಸ್ಕೇಟಿಂಗ್ ಒಂದು ಬೋರ್ಡನ್ನು ಆತ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಸಹಿತ ಕಿತ್ಕೊಂಡು ಹೋಗಿರ್ತಾರೆ. ಈ ಸಂಬಂಧಪಟ್ಟಂತೆ ಒಂದು ರಾಬರಿ ಪ್ರಕರಣ ಬೈಲುಕುಪ್ಪ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಸಹಿತ ಒಂದು ಸುಳಿವನ್ನು ಆಧರಿಸಿ ಕೇವಲ 4 ರಿಂದ 5 ಗಂಟೆಯ ಅವಧಿ ಒಳಗಾಗಿ ಇಬ್ಬರು ಆರೋಪಿತರಾದ ಆಸಿಫ್ ಮತ್ತು ಹುಸೇನ್ ಅಂತೇಳಿ ಇವರಿಬ್ಬರು ಹಳೆಯ ಮೋಬಿಗಳು ಕುಶಾಲನಗರ ಮತ್ತು ಮಡಿಕೇರಿ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣದಲ್ಲಿ ಭಾಗಿಯಾದವರು. ಇವರನ್ನು ಸಹಿತ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿ ಅವರಿಂದ ದುಡ್ಡನ್ನು ಮತ್ತು ಇದನ್ನು ಅಮೌಂಟು ಮತ್ತು ಪ್ಲಸ್ ಸ್ಕೇಟಿಂಗ್ ಏನು ಬೋರ್ಡ್ ಇತ್ತು ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣ ದಿನಾಂಕ 3/1/2026 KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಒಬ್ಬರು ನೇತ್ರಾವತಿ ಅಂಥೇಳಿ ಇವರು KR ನಗರ ಮಾರುಕಟ್ಟೆಯ ಹತ್ತಿರ ಒಂದು ಡಬಲ್ ರೋಡ್ನಲ್ಲಿ ಸಂಜೆ ಸಮಯದಲ್ಲಿ ತರಕಾರಿ ತೆಗೆದುಕೊಂಡು ಮನೆಗೆ ಹೋಗ್ತಾ ಇರುವಾಗ ಏಕಾಏಕಿ ಒಬ್ಬ ಆರೋಪಿತ ಹಿಂದಿನಿಂದ ಬೈಕ್ನಲ್ಲಿ ಬಂದು ಆಕೆಯ ಒಂದು ಚೈನನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋಗಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಚೇಜ್ ಮಾಡಿ ಅಲ್ಲಿ ಸಾರ್ವಜನಿಕರ ಒಂದು ಸಹಯೋಗದೊಂದಿಗೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಬ್ಬ ಆರೋಪಿತ ಆಯೂಬ್ ಪಾಷಾ ಅಂತೇಳಿ ಈತ ಮೂಲತಃ KR ನಗರದವನೇ, ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದಾದಮೇಲೆ ಕವಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 17/2/2026 ಒಂದು ಹಗಲುಗಳ್ಳತನ ಒಂದು ಪ್ರಕರಣ ದಾಖಲಾಗಿತ್ತು. ಇವರು ಪ್ರೇಮ ಅಂಥೇಳಿ ಒಬ್ಬರು, ಇವರು ತಗಡೂರು ಗ್ರಾಮದವರು. ಇವರ ಮನೆಯಲ್ಲಿಟ್ಟಿದ್ದ 22 ಗ್ರಾಮ್ ಚಿನ್ನ ಮತ್ತು 9 ಲಕ್ಷ ನಗದು ಹಣ ಕಳುವಾಗಿದೆ ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಈ ಒಂದು ಪ್ರಕರಣ ಪತ್ತೆ ಹಚ್ಚುವಲ್ಲಿ ಅಲ್ಲಿ PSI ಮತ್ತು ಇತರ ಸಿಬ್ಬಂದಿಯವರು ಸತತವಾಗಿ ಆರೋಪಿತರ ಒಂದು ಮೂಮೆಂಟನ್ನು ಎಲ್ಲ ವಾಚ್ ಮಾಡಿ ಒಟ್ಟು ಇಬ್ಬರು ಆರೋಪಿತರು ರಾಜೀವ್ ಮತ್ತು ಅಭಿಷೇಕ್ ಅಂತೇಳಿ ಇವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅವರ ಕಡೆಯಿಂದ 2,28,000 ಹಣವನ್ನು ಮತ್ತು 22 ಗ್ರಾಮ್ ಚಿನ್ನವನ್ನು ಕಬಳಿಸುವಲ್ಲಿ ಅವರಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಪ್ರಕರಣದ ಜೊತೆಗೆ ನಾವು ಕಳೆದ 2 ತಿಂಗಳಿನಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡುವ ಮೂಲಕ ಲಾಟ್ರಿ ಪ್ರಕರಣಗಳು ಪ್ಲಸ್ NDPS ಏನು ಗಾಂಜಾ ಮತ್ತು ಡ್ರಗ್ಸ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಸಹಿತ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ನಾವು ಜನವರಿ ಮತ್ತು ಫೆಬ್ರವರಿ ತಿಂಗಳ ಮತ್ತು ಮಾರ್ಚ್ ತಿಂಗಳ ಒಂದು ಮೊದಲನೇ ವಾರದಲ್ಲಿ ಒಟ್ಟಾರೆಯಾಗಿ 44 ಕನ್ಸಂಪ್ಷನ್ ಕೇಸ್ ಸೇರಿದಂತೆ ಒಟ್ಟು 55 ಪ್ರಕರಣಗಳನ್ನು ನಮ್ಮವರು ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಾಂಜಾ ಸೇವನೆ ಇರ್ಬೋದು ಮತ್ತು ಮಾರಾಟ ಸಹಿತ ಇದೆ ಅಂತೇಳಿ ಹಲವಾರು ಮಾಹಿತಿಗಳು ಸಹಿತ ನಮಗೂ ಬಂದ ಆಧಾರದ ಮೇಲೆ ನಾವು ಈಗಾಗಲೇ ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೀವಿ. ಕಳೆದ 2 ವರ್ಷಕ್ಕೆ ಹೋಲಿಸಿದಲ್ಲಿ ಕೇವಲ 2 ತಿಂಗಳಿನಲ್ಲಿ ಕಳೆದ ವರ್ಷ ಏನು ದಾಖಲೆ ಮಾಡೋದಾಗಿದ್ದ ಪ್ರಕರಣಗಳಷ್ಟನ್ನು ಈ ಸಲ ನಾವು ದಾಖಲು ಮಾಡಿದ್ದೀವಿ. ಈ ಒಂದು ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ಯಾರೆಲ್ಲ ಈ ಒಂದು ಡ್ರಗ್ಸ್ ಸರಬರಾಜು ಮತ್ತು ಸೇವನೆ ಮಾಡ್ತಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸಿದ್ಧರಾಗಿದ್ದಾರೆ. ಇನ್ನು ನಮ್ಮ ಜಿಲ್ಲೆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಿದ್ದರಿಂದ ಕೇರಳ ರಾಜ್ಯದಲ್ಲಿ ಲಾಟ್ರಿ ಒಂದು ನಡೀತಾ ಇದೆ. ಆ ಒಂದು ಲಾಟ್ರಿ ಇದನ್ನು ಇಲ್ಲಿ ನಮ್ಮ ಕರ್ನಾಟಕದ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಹಿತ ಅದನ್ನು ಮಾರಾಟ ಮಾಡ್ತಾಯಿದ್ರು. ಅಂಥವರನ್ನು ಸಹಿತ ನಾವು ಪತ್ತೆ ಮಾಡಿ ಈ ವರ್ಷವೇ ಒಟ್ಟು 14 ಪ್ರಕರಣಗಳನ್ನು ಈಗಾಗಲೇ ನಾವು ಪತ್ತೆ ಮಾಡಿದ್ದೀವಿ. ಸಾಕಷ್ಟು ಪ್ರಕರಣಗಳನ್ನು ನಾವು ಪತ್ತೆ ಮಾಡಲಾಗಿ ನಮಗೆ ತಿಳಿದು ಬಂದಿದೆ ಏನಂತಂದರೆ ಹಲವಾರು ಬಸ್ಸುಗಳು ಏನು ಮೂಮೆಂಟ್ ಆಗ್ತವೆ ಕೇರಳ ಕಡೆಯಿಂದ ಕರ್ನಾಟಕ ಕಡೆ, ಆ ಒಂದು ಬಸ್ಸಿನಲ್ಲಿ ಅಲ್ಲಿ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ಕೊಂಬಂದು ಇಲ್ಲಿ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಇಬ್ಬರು ಆರೋಪಿತರು ಪದೇ ಪದೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರೋದು ಸಹಿತ ಕಂಡು ಬಂದಿದೆ. ಅವರ ಮೇಲೆ ಮುಂದಿನ ದಿನಗಳಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಸಹಿತ ನಾವು ಕೈಗೊಳ್ಳಲಿಕ್ಕೆ ಸಿದ್ಧರಾಗಿದ್ದೀವಿ.
ಹಾಂ. ಸೊ ಹುಣಸೂರು ಏನು ಡಕಾಯಿತಿ ಪ್ರಕರಣ ಕಳೆದ ವರ್ಷ ಡಿಸೆಂಬರ್ ತಿಂಗಳ 28ರಂದು ವರದಿಯಾಗಿತ್ತು. ಆ ಒಂದು ಪ್ರಕರಣ ವರದಿ ಆದಮೇಲೆ ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ರಚನೆ ಮಾಡಿದ ಆಧಾರದ ಮೇಲೆ ಪ್ರಮುಖ ಇಬ್ಬರು ಆರೋಪಿತರು ಚೋಟು ಸಿಂಗ್ ಅಂತೇಳಿ ಮತ್ತು ಪಂಕಜ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅದರ ಜೊತೆಗೆ ಆ ಇಬ್ಬರು ಆರೋಪಿತರಿಂದ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಒಟ್ಟು 11 ಜನ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು. ಆ 11 ಉಳಿದ 9 ಜನ ಆರೋಪಿತರ ಸಲುವಾಗಿ ನಾವು ನಮ್ಮ ತಂಡಗಳು 3 ತಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಹೋಗಿ ಎಲ್ಲ ರೀತಿಯಿಂದ ತನಿಖೆ ಮಾಡ್ತಾ ಇರುವಾಗ ಮತ್ತು ಅಲ್ಲಿ ಒಂದು ಬಿಹಾರ ರಾಜ್ಯದ STF ಪೊಲೀಸರ ಒಂದು ಸಹಯೋಗದೊಂದಿಗೆ ಮತ್ತಿಬ್ಬರು ಆರೋಪಿತರನ್ನು ನಾವು ಕಳೆದ ಒಂದು 15 ದಿನದಲ್ಲಿ ನಾವು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾದ್ವಿ. ಅದರಲ್ಲಿ ಒಬ್ಬನು ಮೊಹಮ್ಮದ್ ಅರ್ಮಾನ್ ಅಂತೇಳಿ, ಇನ್ನೊಬ್ಬನು ಸೋನು ಸಿಂಗ್ ಅಂತೇಳಿ. ಸೊ ಈ ಇಬ್ಬರು ಆರೋಪಿತರು ಸಹಿತ ಈ ಒಂದು ಪ್ರಕರಣದ ಒಂದು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಇದ್ದರು ಅಂಥೇಳಿ ಆ ಒಂದು ಆಧಾರದ ಮೇಲೆ ಅವರನ್ನು ಸಹಿತ ನಾವು ಅರೆಸ್ಟ್ ಮಾಡಿದ್ದೀವಿ. ಒಟ್ಟಾರೆಯಾಗಿ 11 ಜನರ ಪೈಕಿ 4 ಜನ ಆರೋಪಿತರ ಒಂದು ಅರೆಸ್ಟ್ ಆಗಿದೆ. ಕೃತ್ಯಕ್ಕೆ ಏನು 5 ಜನ ಬಂದಿದ್ದರು, 5ರಲ್ಲಿ ಒಬ್ಬ ಆರೋಪಿತರಿಂದ ಈಗಾಗಲೇ ಅರೆಸ್ಟ್ ಆಗಿದೆ. ಇನ್ನು ಉಳಿದ 4 ಜನ ಆರೋಪಿತರು ಪ್ಲಸ್ ಇತರೆ ಇನ್ನು ಇಬ್ಬರು ಒಟ್ಟು 7 ಜನ ಆರೋಪಿತರ ಒಂದು ಪತ್ತೆ ಆಗುವುದು ಇನ್ನೂ ಬಾಕಿ ಇದೆ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಸುಮಾರು 8 kg ಏನು ಆ ಗೋಲ್ಡನ್ನು ತೆಗೆದುಕೊಂಡು ಹೋಗಿದ್ರು, ದೋಚ್ಕೊಂಡು ಹೋಗಿದ್ರು. ಆ ಒಂದು ಆ ಒಂದು ಗೋಲ್ಡನ್ನು ರಿಕವರಿ ಮಾಡುವುದು ನಮಗೀಗ ಸವಾಲಾಗಿದೆ. ಅದನ್ನು ಸಹಿತ ಏನು ಇಬ್ಬರು ಪ್ರಮುಖ ಆರೋಪಿ ಅಂತೇಳಿ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ. ಆ ಇಬ್ಬರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದಾಗ ಆ ಒಂದು ಏನು ಗೋಲ್ಡ್ ಐಟಮ್ಸ್ ಇದ್ದಾವೆ ಅದನ್ನು ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಂಡಗಳು ಸತತವಾದ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ನಮ್ಮ ತಂಡಗಳು ಹಲವಾರು ಬಾರಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಇದರಲ್ಲಿ ಒಬ್ಬ ಆರೋಪಿತನ ಜೊತೆ ಇದ್ದ ಇನ್ನೊಬ್ಬ ಆರೋಪಿತನನ್ನು ಒರಿಸ್ಸಾ ರಾಜ್ಯದ ಕಟಕ್ನವರು ಏನು ಒಂದು ಜೈಲಿನಿಂದ ಎಸ್ಕೇಪ್ ಆಗಿ ಬಂದಿದ್ದರು ಇಬ್ಬರು ಆರೋಪಿತರು. ಅದರಲ್ಲಿ ಒಬ್ಬ ಆರೋಪಿಯನ್ನು ಒರಿಸ್ಸಾ ರಾಜ್ಯದ ಕಟಕ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇವು ಅಂತಾರಾಜ್ಯ ಏನು ಕಳ್ಳರ ಒಂದು ಗ್ಯಾಂಗ್ ಇದೆ, ಇದನ್ನು ಪತ್ತೆ ಮಾಡಲಿಕ್ಕೆ ಕರ್ನಾಟಕ ಪೊಲೀಸು, ಆಂಧ್ರ, ಒರಿಸ್ಸಾ ಮತ್ತು ಬಿಹಾರ ಹೀಗೆ ಎಲ್ಲ ರಾಜ್ಯಗಳ ತಂಡಗಳು ಸತತವಾಗಿ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಉಳಿದ ಆರೋಪಿತರ ಪತ್ತೆ ಮಾಡೋದು ಮತ್ತು ಏನು ಕಳ್ಳತನವಾದ ಏನು ಗೋಲ್ಡ್ ಐಟಮ್ಸ್ ಇದ್ದಾವೆ ಅದನ್ನು ಸಹಿತ ಪತ್ತೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆ ಮುಂದುವರೆದಿದೆ. ಇಲ್ಲ, ಅದು ಕೆಲವೊಬ್ಬರು ಹೇಳ್ತಾರೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇಲ್ಲೇ ಬಚ್ಚಿಟ್ಟಿದ್ದಾರೆ ಅಥವಾ ಇಲ್ಲೇ ಸೇಲ್ ಮಾಡಿದ್ದಾರೆ ಅಂತೇಳಿ ಯಾವುದೂ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಇಲ್ಲ, ಏನು ಅವ್ರ ಕಡೆ ಇತ್ತು ಏನೋ ಒಂದು 60 ಗ್ರಾಮ್ ಅಷ್ಟು ಮಾತ್ರ ರಿಕವರಿ. ಏನು ಇಲ್ಲಿ ಇಲ್ಲಿಂದ ಏನು ಕಳ್ಳತನ ಆಗಿ ಹೋಗಿದ್ದು ಮಾಲ್ ಏನಿದೆ ಅದು ಇನ್ನೂ ಪತ್ತೆ ಆಗಿಲ್ಲ, ಅದು ಆಗಬೇಕಾಗಿದೆ. ಒಬ್ಬ ಸಿಕ್ಕಿದ್ದಾನೆ, ಹೌದು. ಇಲ್ಲ, ಆತನ ಹತ್ರ ಏನು ಜೊತೆಗೆ ಏನಿತ್ತು ಸಣ್ಣ ಪುಟ್ಟ 10 ಗ್ರಾಮ್ 20 ಗ್ರಾಮ್ ಆ ಥರ ಮಾತ್ರ ಸಿಕ್ಕಿದೆ. ಆದರೆ ಇಲ್ಲಿಂದ ಏನು ದೋಚ್ಕೊಂಡು ಹೋದ್ರಲ್ಲ ಆ ಮಟೀರಿಯಲನ್ನು ಇಬ್ಬರು ಆರೋಪಿತರು ತೆಗೆದುಕೊಂಡು ಹೋಗಿರ್ತಾರೆ. ಸೊ ಆ ಇಬ್ಬರು ಆರೋಪಿತರು ಇನ್ನೂ ಸಿಕ್ಕಿಲ್ಲ. ಅಂದರೆ ಸ್ಪ್ಲಿಟ್ ಆಗ್ತದೆ, 5 ಜನದ ಏನು ಟೀಮ್ ಬರ್ತದೆ, 5 ಜನ ಆರೋಪಿತರು ಬಂದು ಏನೋ ಒಂದು ಕೃತ್ಯ ಎಸಗ್ತಾರೆ. ಕೃತ್ಯ ಎಸಗಿ ಹೋದ್ಮೇಲೆ 2 ಸ್ಪ್ಲಿಟ್ ಆಗ್ತದೆ. ಇಬ್ಬರು ಒಂದು ಕಡೆ ಹೋಗ್ತಾರೆ, ಇನ್ನು 3 ಜನ ಒಂದು ಕಡೆ ಹೋಗ್ತಾರೆ. ಇಬ್ಬರು ಏನು ಹೋಗ್ತಾರೆ ಅವರು ಎಲ್ಲ ಗೋಲ್ಡನ್ನು ತೆಗೆದುಕೊಂಡು ಹೋಗಿರ್ತಾರೆ. ಸೊ ಈ 3ರಲ್ಲಿ ಒಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ವಿ, ಇಬ್ಬರಲ್ಲಿ ಒಬ್ಬರು ಇನ್ನೂ ಸಿಕ್ಕಿಲ್ಲ. ಐಡೆಂಟಿಫೈ ಆಗಿದ್ದಾರೆ, ಎಲ್ಲ 11 ಜನ ಆರೋಪಿತರು ಐಡೆಂಟಿಫೈ ಆಗಿದ್ದಾರೆ. ಸೊ ಪ್ರತಿಯೊಬ್ಬರು ಐಡೆಂಟಿಫೈ ಆಗಿದ್ದಾರೆ. ಇದರಲ್ಲಿ ಒಬ್ಬರು ಮಾತ್ರ ಆಂಧ್ರಕ್ಕೆ ಸೇರಿದವರು, ಬಿಟ್ಟರೆ ಉಳಿದವರೆಲ್ಲ ಬಿಹಾರ ರಾಜ್ಯದವರು. ಸೊ ಹೀಗಾಗಿ ಏನು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಏನು ಒಬ್ಬ ಆರೋಪಿತ ಇದ್ದ ಆತ ಮತ್ತು ಏನು ಗೋಲ್ಡ್ ತೆಗೆದುಕೊಂಡು ಹೋದರು, ಇವರು 3 ಜನದ ಪತ್ತೆ ಆಗೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅವ್ರು 3 ಜನ ಸಿಕ್ಕರೆ
ಎಲ್ಲಿಂದ ತೆಗೆದುಕೊಂಡು ಹೋದ ಆಭರಣ ಎಲ್ಲಿ ಬಚ್ಚಿಟ್ರು ಅಥವಾ ಯಾರಿಗೆ ಸೇಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಸಿಗ್ತದೆ. ಕೆಲವೊಂದು ಮಾಹಿತಿಯನ್ನು ನಾವು ಈಗಾಗಲೇ ಕಲೆ ಹಾಕಿದ್ದೀವಿ, ಆದರೆ ಉಳಿದ ಮಾಹಿತಿ ಏನಿದೆ ಇನ್ನೂ ಅವರನ್ನು ಪತ್ತೆ ಮಾಡಬೇಕಾದ ಒಂದು ಕೆಲವೊಂದು ಸುಳಿವನ್ನು ಸಹಿತ ನಾವು ತೆಗೆದುಕೊಂಡಿದ್ದೀವಿ. ಆದಷ್ಟು ಬೇಗ ಉಳಿದ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಒಂದು ಕ್ರಮವನ್ನು ಸಹಿತ ನಾವು ತೆಗೆದುಕೊಳ್ತಾ ಇದ್ದೀವಿ. ಏನು ಇಲ್ಲ, ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ, ಬಟ್ ನಾರ್ಮಲ್ ಕಾಲ್ಸ್ ಯೂಸ್ ಮಾಡಿಲ್ಲ. ಬೇರೆ ಬೇರೆ VPN ಮೂಲಕ ಅಥವಾ ಇತರೆ ವೈಫೈ ಮೂಲಕ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇರುವ ಫ್ರೀ ವೈಫೈ ಏನು ಇರ್ತದೆ ಅಂಥದನ್ನು ಬಳಸೋದ್ರ ಮೂಲಕ ಯಾವುದೇ ಒಂದು ಐಡೆಂಟಿಟಿ ಸಿಗದ ರೀತಿಯಲ್ಲಿ ಅವರು ಒಂದು ಕೃತ್ಯ ಎಸಗಿದ್ದಾರೆ. ಇಲ್ಲ, ನಾ ಹಿಂದೆನೂ ಸಹಿತ ಒಂದು ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ್ದೆ, ಅವರು ಈ ಒಂದು ಏರಿಯಾಕ್ಕೆ ಬಂದು ಒಂದು 4-5 ದಿನ ವೇಟ್ ಮಾಡಿದ್ದಾರೆ. ಪಿರಿಯಾಪಟ್ಟಣ, ಹುಣಸೂರು, ಚನ್ನರಾಯಪಟ್ಟಣ, ಹೊಳೆ ನರಸೀಪುರ, ಸಾಲಿಗ್ರಾಮ ಆ ಭಾಗದಲ್ಲಿ ಓಡಾಡಿದ್ದಾರೆ. ಸೊ ಆ ಭಾಗದಲ್ಲಿ ಓಡಾಡಿ ಪಿರಿಯಾಪಟ್ಟಣದಲ್ಲಿ ಒಂದು ಮತ್ತು ಹುಣಸೂರದಲ್ಲಿ ಒಂದು 2 ಪ್ಲೇಸನ್ನು ಐಡೆಂಟಿಫೈ ಮಾಡ್ತಾರೆ. ಅದಾದಮೇಲೆ ಪಿರಿಯಾಪಟ್ಟಣದಲ್ಲಿ ಆವಾಗ ಒಂದು ಹನುಮ ಜಯಂತಿ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ರಾತ್ರಿ ಎಲ್ಲ ಬ್ಯಾನರ್ ಹಾಕೋದು ಮೂಮೆಂಟ್ ಭಾಳ ಇರ್ತದೆ. ಸೊ ಹಂಗಾಗಿ ಅಲ್ಲಿ ಏನಾದರೂ ಮಾಡಿದರೆ ನಾವು ಸಿಕ್ಕಾಕೋತೀವಿ ಅಂತೇಳಿ ಅವರು ಅದನ್ನು ಪ್ಲ್ಯಾನನ್ನು ಚೇಂಜ್ ಮಾಡಿ ಹುಣಸೂರಿನಲ್ಲಿ ಒಂದು ಕೃತ್ಯ ಎಸಗಿದ್ದು ತನಿಖೆಯಲ್ಲಿ ಕಂಡು ಬಂದಿದೆ. ಆರೋಪಿತರು ಅದೇ ರೀತಿ ಒಪ್ಕೊಂಡಿದ್ದಾರೆ. ಇಲ್ಲ, ಪೆಡ್ಲರ್ಸ್ಗಳು ಸುಮಾರು ಒಂದು 11 ಪ್ರಕರಣ ಏನಿದೆ, 44 ಇದ್ದಿದ್ದು ಅದು ಕನ್ಸಂಪ್ಷನ್ ಕೇಸ್ಗಳು, ಸೇವನೆ ಮಾಡೋರು. ಸೊ 11 ಪ್ರಕರಣದಲ್ಲಿ ಸುಮಾರು 15ಕ್ಕಿಂತ ಹೆಚ್ಚಿಗೆ ಆರೋಪಿತರಿದ್ದಾರೆ. 15ರಷ್ಟು ಆರೋಪಿತರಿದ್ದಾರೆ, ಅವರು ಪೆಡ್ಲರ್ಗಳು. ಇಲ್ಲ, ಭಾಳಷ್ಟು ಜನ 20ರಿಂದ 30 ವರ್ಷ ಕ್ಯಾಟಗರಿಯವರು ಇದ್ದಾರೆ. ಯೂತ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ. ಗಾಂಜಾದು ಮೂಲಗಳನ್ನು ನಾವು ಹುಡ್ಕೊಂಡು ಹೋದಾಗ ಕೆಲವೊಂದು ಮೈಸೂರು ಸಿಟಿಯಿಂದ ಯಾರೋ ಕೊಟ್ಟರು ಅಂತೇಳಿ ಹೇಳ್ತಾರೆ. ಒಂದು ಪ್ರಕರಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾರೋ ಕೊಟ್ಟರು ಅಂತ ಹೇಳ್ತಾರೆ. ಇನ್ನಷ್ಟು ಇದನ್ನು ನಾವು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಿದಾಗ ಬೆಂಗಳೂರು ಕಡೆಯಿಂದ ಬಂತು ಅಥವಾ ಬೇರೆ ರಾಜ್ಯದಿಂದ ಬಂದಿತ್ತು ಅಂತೇಳಿ ಹೇಳ್ತಾರೆ. ಬಟ್ ನಿರ್ದಿಷ್ಟವಾಗಿ ಯಾರೋ ಒಬ್ಬರು ಬಸ್ನಲ್ಲಿ ಹೋಗುವಾಗ ಕೊಟ್ಟರು, ಟ್ರೈನಲ್ಲಿ ಕೊಟ್ಟರು ಅಂತೇಳಿ ಈ ಥರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ನಮಗೆ ಸಿಕ್ಕ ಪ್ರಕರಣಗಳು ಸಣ್ಣ ಒಂದು 50 ಗ್ರಾಮ, 100 ಗ್ರಾಮು, 10 ಗ್ರಾಮು, 20 ಗ್ರಾಮು ಈ ಥರ ಸಣ್ಣ ಕ್ವಾಂಟಿಟಿ, ಅಂದರೆ ಎಂಡ್ ಯೂಸರ್ಸ್ಗೆ ಸಿಕ್ಕಿದ್ದಾಗಿದೆ. ಮೇನ್ ಪೆಡ್ಲರ್ಗಳನ್ನು ನಾವು ರೀಚ್ ಮಾಡಲಿಕ್ಕೆ ಒಂದು 2-3 ಪ್ರಕರಣಗಳನ್ನು ನಾವು ಈಗಾಗಲೇ ಸೆಲೆಕ್ಟ್ ಮಾಡಿ ಅದ್ರ ಬೇಸ್ ಮೇಲೆ ಇನ್ನಷ್ಟು ಹೆಚ್ಚಿನ ಡೀಪಾಗಿ ಹೋಗ್ತಾ ಇದ್ದೀವಿ. ಸೊ ಇವ್ರಿಗೆ ಯಾರು ಕೊಟ್ಟರು, ಅವ್ರಿಗೆ ಅನ್ಯಾರು ಕೊಟ್ಟರು ಅಂತೇಳಿ ಆವಾಗ ನಾವು ಇನ್ನಷ್ಟು ದೂರ ಹೋದಾಗ ಮಾತ್ರ ಎಲ್ಲಿಂದ ಬಂತು ಅಂತೇಳಿ ಗೊತ್ತಾಗ್ತದೆ. ಸೊ ಎಂಡ್ ಯೂಸರ್ಸ್ಗೆ ಏನು ಡಿಸ್ಟ್ರಿಬ್ಯೂಟ್ ಆಗ್ತದೆ 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್ ಅಂತೇಳಿ ಈ ಥರದ್ದು ಮಾತ್ರ ಸಿಕ್ಕಿದೆ. ಹಾಂ, ಇಲ್ಲ, ನಮ್ಮಲ್ಲಿ ಕಲ್ಟಿವೇಷನ್ ಇದರಲ್ಲಿ ಯಾವುದೋ ಪ್ರಕರಣ ದಾಖಲಾಗಿಲ್ಲ. ನಮ್ಮಲ್ಲಿ ಒಂದು ಮಾತ್ರ ಪ್ರಕರಣದಲ್ಲಿ ಒಂದು 4-5 ಗಿಡ ಇದ್ದಿದ್ದು ಒಂದು ಪ್ರಕರಣ ಸಿಕ್ಕಿದ್ದು ಬಿಟ್ಟರೆ ನಮ್ಮಲ್ಲಿ ಕಲ್ಟಿವೇಷನ್ ಇಲ್ಲ. ಆದರೆ ಬೇರೆ ಕೇರಳ ಇರ್ಬೋದು ಅಥವಾ ಚಾಮರಾಜನಗರ ಕಡೆ ಫಾರೆಸ್ಟ್ನಲ್ಲಿ ಕೆಲವೊಂದು ಕಡೆ ಬೆಳೀತಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಸೊ ಅಲ್ಲಿ ಸಾಕಷ್ಟು ಪ್ರಕರಣಗಳು ಕೊಡಗು ಜಿಲ್ಲೆಯಲ್ಲಿ ಆಗಿದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಿತ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕಲ್ಟಿವೇಷನ್ ಬಗ್ಗೆ ಅಂಥ ಒಂದು ಗ್ರೋಯಿಂಗ್ ಏರಿಯಾ ಆ ಥರದ್ದು ಯಾವುದೂ ಇಲ್ಲ. ಸೊ ನಾವು ಅದನ್ನೇ ಈಗ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಮಾನ್ಯ DG ಸಾಹೇಬರು ಒಂದು ಹೊಸ ಒಂದು ಸರ್ಕ್ಯುಲರ್ ಸಹಿತ ಹೊರಡಿಸಿದ್ದಾರೆ. ಒಂದು ಸನ್ಮಿತ್ರ ಅಂತೇಳಿ ಒಂದು ಹೊಸ ಯೋಜನೆ ಅಂತಂದಿದ್ದಾರೆ. ಸನ್ಮಿತ್ರ ಅಂತಂತಂದರೆ ಪ್ರತಿಯೊಬ್ಬನು ನಮ್ಮಲ್ಲಿ ಏನು ಡ್ರಗ್ಸ್ ಸೇವನೆ ಮಾಡ್ತಾ ಇರ್ತಾರೆ ಅಥವಾ ಪೆಡ್ಲರ್ಗಳಿದ್ದಾರೆ ಅವರಿಗೆ ನಮ್ಮ ಪೊಲೀಸ್ ಕಡೆಯಿಂದ ಒಬ್ಬರನ್ನ ನೇಮಿಸಿ ಅವರ ಒಂದು ಚಲನವಲನಗಳನ್ನು ಮಾನಿಟರ್ ಮಾಡೋದು, ಮತ್ತು ಅವರು ಎಲ್ಲಿಂದ ತಂದರು ಸೋರ್ಸನ್ನು ಪತ್ತೆ ಹಚ್ಚೋದು, ಮತ್ತು ಮೂರನೇದಾಗಿ ಅವರನ್ನು ಆ ಒಂದು ಇದರಿಂದ ಹೊರಗೆ ತರೋದು. ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೆ, ಅದು ಯಾವುದೋ ಒಂದು ಯಾರ್ದೋ ಜೊತೆ ಸೇರಿ ಅಥವಾ ಯಾವುದೋ ಒಂದು ಚಟಕ್ಕೆ ಬಿದ್ದು ಆ ಒಂದು ಇದಕ್ಕೆ ಬಲಿಯಾಗಿರ್ತಾರೆ ಅಂಥವ್ರನ್ನ ಹೊರ ತರಲಿಕ್ಕೆ
ಅಥವಾ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಿಸೋದಿರ್ಬೋದು, ಅವರಿಗೆ ಹೆಚ್ಚಿನ ಒಂದು ಕೌನ್ಸಿಲಿಂಗ್ ಮಾಡಿಸೋದಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಸಹಿತ ಕೆಲಸ ಮಾಡ್ತಾಯಿದ್ದೀವಿ. ಇದು ಒಂದು ಗಾಂಜಾ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ಪಿಡುಗಾಗಿ ನಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಎಂಟ್ರಿ ಆಗಿದೆ. ಇದನ್ನು ನಾವು ಒಂದು ಅರಿವು ಮೂಡಿಸುವ ಮೂಲಕ ಇದರಿಂದ ನಾವು ದೂರ ಇರಬೇಕಾಗ್ತದೆ. ಅದರ ಜೊತೆಗೆ ಯಾರು ಈಗಾಗಲೇ ಆ ಒಂದು ಚಟದಲ್ಲಿ ಬಿದ್ದು ದಾಸರಾಗಿದ್ದಾರೆ ಅಥವಾ ಆ ಒಂದು ಚಟದಿಂದ ಹೊರಗೆ ಬರಲ್ಲ ಆಗ್ತಾ ಇಲ್ಲ, ಅಂಥವರನ್ನು ಕೌನ್ಸಿಲಿಂಗ್ ಮಾಡುವ ಮುಖಾಂತರ, ಅವರಿಗೆ ಒಂದು ಹೆಚ್ಚಿನ ಒಂದು ಮಾಹಿತಿ ಕೊಡುವ ಮುಖಾಂತರ, ಅವರಿಗೆ ಒಂದು ವಿಶ್ವಾಸ ತುಂಬುವ ಮೂಲಕ ಅವರನ್ನು ಇದರಿಂದ ಹೊರತರುವುದು ಭಾಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸಹಿತ ನಮ್ಮ ಇಲಾಖೆ ಹೆಚ್ಚಿನ ಒಂದು ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಫಸ್ಟ್ ಪ್ರಯಾರಿಟಿ ನಮ್ಮದು ಹಿಂದಿನ ದಿನಗಳಲ್ಲಿ ಏನೇನೋ ಪ್ರಯಾರಿಟಿ ಮಾಡ್ತಾಯಿದ್ವಿ. ಬಟ್ ಈಗ ನಮ್ಮ ಫಸ್ಟ್ ಪ್ರಯಾರಿಟಿನೇ ಇದೊಂದು ಡ್ರಗ್ಸ್ ಒಂದು ಜಾಲ. ಇದನ್ನು ತೊಡೆದು ಹಾಕಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ.